ಅವಳು ನೋಡಿದೆ, ಅವಳ ಧ್ವನಿ ಕೇಳಿದೆ, ನನ್ನ ಕೈಲಿರೋಕ್ಕಾಗಲ್ಲ ನಂದು. ನಿನ್ನ ನೋಡಿದೆ, ನಿನ್ನ ಧ್ವನಿ ಕೇಳಿದೆ, ನನಗಿರೋಕ್ಕಾಗ್ತಿಲ್ಲ ಶ್ರೀ. ಅಳ್ಬೇಡ ಜಾನ್ವಿ, ಈಗೇನು ನೀ ಶ್ರೀ ನೋಡ್ಬೇಕು ಅಷ್ಟೇ ತಾನೇ. ತಲೆನೇ ಕೆಡಿಸ್ಕೋಬೇಡ. ನಂಗೆ ಸ್ವಲ್ಪ ಮರುವು. ಲವರ್ಸು, ಗಂಡ ಹೆಂಡತಿ, ವಿರಹ ವೇದನೆ ಈ ವಿಷಯದಲ್ಲೆಲ್ಲ ನಾನು ತುಂಬಾ ಎಕ್ಸ್ಪರ್ಟು. ಟಕ್ ಅಂತ ಪರಿಹಾರ ಕೊಟ್ಬಿಡ್ತೀನಿ. ಈಗ ದಿನದಲ್ಲಿ ಎಷ್ಟು ಗಂಟೆ ಇರುತ್ತೆ ಹೇಳು? 24 ಗಂಟೆ. 24 ಗಂಟೆ ತಾನೆ. ಅದ್ರಲ್ಲಿ ಬ್ಯಾಂಕಲ್ಲಿ 8 ಅವರ್ ಇರ್ತೀಯ, ಹೋಗಕ್ಕೆ ಬರಕ್ಕೆ ಅಂತ 2 ಅವರು. ರಾತ್ರಿ ಎಷ್ಟೊತ್ತು ನಿದ್ದೆ ಮಾಡ್ತೀಯ ಹೇಳು? 7 ಗಂಟೆ. 7 ಗಂಟೆ. ಅಲ್ಲಿಗೆ ಬ್ಯಾಂಕಲ್ಲಿ 8 ಗಂಟೆ, ಹೋಗಕ್ ಬರಕ್ 2 ಗಂಟೆ, ನಿದ್ದೆ 7 ಗಂಟೆ, ಒಟ್ಟು 17 ಗಂಟೆ ಆಯ್ತು. ಮನೆಯಲ್ಲಿ ಎಲ್ರು ಕಣ್ಣಿಗೂ ಕಾಣಿಸ್ಕೊಳ್ಳೋದು ನೀನ್ 7 ಗಂಟೆ ಮಾತ್ರ. ಹೊಡೆದಿಯಲ್ಲ ಚಾನ್ಸು. ಏನ್ ಚಿಕ್ಕಮ್ಮ, ನಾನಿಲ್ಲಿ ಶ್ರೀ ನೆನ್ಸ್ಕೊಂಡು ಸಂಕಟ ಪಡ್ತಿದ್ದೀನಿ. ನೀವು ಮ್ಯಾಥ್ಸ್ ಟೀಚರ್ ತರ ಕೆಲ್ಸಕ್ಕೆ ಬರೋದ್ ಲೆಕ್ಕ ಹೇಳ್ಕೊಡ್ತಿದ್ದೀರಾ. ಈಗ ನೋಡ್ತಿರೋ ಈ ಲೆಕ್ಕನೇ ನಿಂಗೆ ಆಗ್ ಬರೋದು. ಶ್ರೀ ಫೋನ್ ರಿಸೀವ್ ಮಾಡ್ಬೇಡ, ಅವನ ಜೊತೆ ಮಾತಾಡ್ಬೇಡ ಅಂತೆಲ್ಲ ಕಾನೂನು ನಡ್ಸಕ್ ಆಗೋದು ಮನೇಲಿ ಮಾತ್ರ ತಾನೇ. ನೀನ್ ಬ್ಯಾಂಕಿಗೆ ಹೋದಾಗ ಅವ್ರೇನ್ CID ಕೆಲಸ ಮಾಡಕ್ ಬರ್ತಾರ? ಸರ್, ನೀವೇನೇ ಹೇಳಿದ್ರು ನಮ್ಮ ಛತ್ರಿ ಮೇಡಮ್ ಬಗ್ಗೆ ನನಗೆ ನಂಬಿಕೆ ಇದೆ. ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮನ್ನ ಅವಾಯ್ಡ್ ಮಾಡೋ ಅಂತವ್ರಲ್ಲ ಅವರು. ನನ್ನ ಮನಸ್ಸು ಅದೇ ಹೇಳ್ತಿದೆ, ಆದರೆ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅವಳು? ಅವ್ರ ಹತ್ರನೇ ಹೋಗಿ ಕೇಳಿ. ಅಷ್ಟೆಲ್ಲ ಮಾತಾಡಿ ಮನೆಗೆ ಬಿಟ್ಟು ಬಂದಿದ್ದೀನಿ. ಯಾವ ಮುಖ ಹೊತ್ಕೊಂಡು ಮನೆಗೆ ಹೋಗ್ಲಿ? ಒಂದಿನ ನಮ್ಮನ್ನೆಲ್ಲ ಬಿಟ್ಟಿರೋ ಯೋಗ್ಯತೆ ಇಲ್ಲ ನಿನಗೆ. ಬಾಯಿಗೆ ಬಂದಾಗ ಮಾತಾಡಕ್ಕೆ ಮಾತ್ರ ಗೊತ್ತು ಅಂತ ಹಂಗಸಲ್ವಾ ಅಜ್ಜಿ? ನಾನು ಮನೆಗೆ ಹೋಗಲ್ಲ. ಮನೆಗೆ ಬೇಡ, ಬಸ್ ಸ್ಟಾಪ್ಗೆ ಹೋಗ್ಬೋದಲ್ಲ? ಹಾ ಸರ್, ಹೇಗಿದ್ರು ಛತ್ರಿ ಮೇಡಮ್ ಬ್ಯಾಂಕಿಗೆ ಹೋಗೇ ಹೋಗ್ತಾರೆ. ಅವ್ರನ್ನ ಬಸ್ ಸ್ಟಾಪ್ ಅಲ್ಲಿ ಮೀಟ್ ಮಾಡಿ ನೋಡಿದ ತಕ್ಷಣ ಎಲ್ಲಾ ವಿಷಯ ಕನ್ಫರ್ಮ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ನಂದು. ದಿನ ನೀನ್ ಯಾವ ಬಸ್ಸಲ್ಲಿ ಹೋಗ್ತೀಯ ಅಂತ ಅವನಿಗೆ ಗೊತ್ತು ತಾನೆ. ನೋಡ್ತಿರು, ನಿನ್ಗೋಸ್ಕರ ಅವನು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತಾನೆ. ನಿಜವಾಗ್ಲೂ ಅವ್ನು ಬರ್ತಾನೆ ಅಂತೀರಾ? ಬೆಟ್ ಕಟ್ತೀನಿ ಸರ್, ಬಂದೇ ಬರ್ತಾರೆ. ಪಾಪ ಶ್ರೀನು ನೀನ್ ನೋಡ್ದೆ ಒದ್ದಾಡ್ತಾ ಇರ್ತಾನೆ. ಬೇಕಾದ್ರೆ ಬ್ಯಾಂಕ್ಗೆ ರಜೆ ಹಾಕಿ ಇಬ್ರು ಎಲ್ಲಾರು ಸುತ್ತಾಡ್ಕೊಂಡ್ ಬನ್ನಿ. ಕೈ ಕೈ ಹಿಡ್ಕೊಂಡು ಲವರ್ಸ್ ಓಡಾಡ್ತಾರಲ್ಲ ಹಾಗೆ. ಅಜ್ಜಿ ಗೊತ್ತಾದ್ರೆ? ಅಯ್ಯೋ, ಗೊತ್ತಾದ್ರೆ ಗೊತ್ತಾಗ್ಲಿ. ನಮ್ ಗಂಡಂದ್ರನ್ನ ನಾವ್ ಮೀಟ್ ಮಾಡ್ಬೇಡಿ ಅಂತ ಹೇಳಕ್ಕೆ ಅವ್ರು ಯಾರು? ದೊಡ್ಡವ್ರು ಅಂತ ಮರ್ಯಾದೆ ಕೊಟ್ಟಷ್ಟು ಅವ್ರ ದಬ್ಬಾಳಿಕೆ ಜಾಸ್ತಿ ಆಯ್ತು. ಹೇ ಜಾನ್ವಿ, ಕದ್ದು ಸಿಗೋದ್ರಲ್ಲಿ ಎಂತ ಥ್ರಿಲ್ ಇದೆ ಗೊತ್ತಾ? ನಿಂಗೂ ಶ್ರೀಗೂ ಅದೇನ್ ಹೊಸ್ತಲ್ಲ ಅನ್ಸುತ್ತೆ. ಹೋಗಿ ಚಿಕ್ಕಮ್ಮ, ಕೊನೆಗೂ ನಿನ್ ಮುಕ್ತ ನಗು ಬಂತಲ್ಲ. ಸರಿ, ನಾ ಹೊರಡ್ತೀನಿ. ಎಲ್ಲಿಗೆ? ಬ್ಯಾಂಕಿಗೆ ಹೋಗ್ಬೇಕು. ಹೀಗೆ? ನನ್ ಮಗ ಏನಾದ್ರೂ ನೀನ್ ಈ ಸೀರಿಯಲ್ ನೋಡಿದ್ರೆ ಹಂಗೆ ವಾಪಸ್ ಹೊಟ್ಟೋಗ್ತಾನ ಅಷ್ಟೇ. ಗಂಡನ್ ಮೀಟ್ ಮಾಡಕ್ ಹೋಗ್ತಿದ್ಯಾ, ಒಳ್ಳೆ ಬಟ್ಟೆ ಹಾಕೊಂಡು ಸುಂದರವಾಗಿ ಹೋಗ್ಬೇಕು ತಾನೆ. ನೀನ್ ಸೌಂದರ್ಯ ನೋಡ್ತಿದ್ದ ಹಾಗೆ ನನ್ ಮಗ ಹಿಂದಿಂದನೇ ಮನೆಗ್ ವಾಪಸ್ ಬಂದ್ಬಿಡ್ಬೇಕು. ಹಾಗಿರ್ಬೇಕು ನೀನು. ನಿನ್ ಬೈಕ್ ಈಗ ಕೊಡ್ತೀಯಾ? ನುಡಿಸಲೇ ಹೊಸ ಮಾತಿನ ಪದನಿಸ ಗಮನಿಸು ಲಸು ನಾಚಿಕೆ ನವರಸ ಅದು ಯಾಗಾವೊಲವಲೇ ನಿಧಿಯಾ ಮೀರಿ ಬಿಡಲೇ ಹೊಸ ಮಾತಿನ ಪದನಿಸ
ಹೇಗಿದ್ಯಾ? ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ಸ್ಬಿಟ್ಟಿತ್ತು. ನನಗೂ ಅಷ್ಟೇ. ನೀನು ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡಿಸ್ತೀನೋ ಅನ್ಸ್ಬಿಟ್ಟಿತ್ತು. ಈ ಡ್ರೆಸ್ಸಲ್ಲಿ ತುಂಬಾ ಮುದ್ದಾಗಿ ಕಾಣ್ತಿದ್ಯಾ. ಥ್ಯಾಂಕ್ಸ್. ನಿಮಗೆ ಅಕ್ಕ ತಂಗಿರಿಲ್ವಾ ಮನೇಲಿ? ಸಾರಿ ಮೇಡಮ್, ಸಾರಿ 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 ಸಾರಿ. ನೀನು ತುಂಬ ಲಕ್ಷಣವಾಗಿ ಕಾಣಿಸ್ತಿದೀಯ. ಥ್ಯಾಂಕ್ಸ್ ಅಜ್ಜಿ. ಬ್ಯಾಂಕಿಗೆ ಹೋಗಿ ಬರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಯಾವುದೇ ಕಾರಣಕ್ಕೂ ನೀನು ಶ್ರೀ ಜೊತೆ ಫೋನಲ್ಲಿ ಮಾತಾಡಬಾರ್ದು. ನಿನ್ನನ್ನು ಮೀಟ್ ಮಾಡೋಕ್ಕೆ ಬ್ಯಾಂಕ್ ಹತ್ರನೋ ಬಸ್ ಸ್ಟಾಪ್ ಹತ್ರನೋ ಬರ್ಬೋದು ಅವನು. ಆಗ್ಲೂ ನೀನು ಅವನ ಜೊತೆ ಮಾತಾಡಬಾರ್ದು. ಬೇಬಿ, ನಿನ್ನ ಫೋನ್ ಬೇಬಿ ಹತ್ರ ಕೊಡು. ಇನ್ನು ಮುಂದೆ ನಿನ್ನ ಫೋನ್ ಬೇಬಿ ಹತ್ರನೇ ಇರುತ್ತೆ. ಬೇಬಿ, ಇವಳಿಗೆ ಯಾವುದೇ ಫೋನ್ ಬಂದರೂ ಅದು ಸೀದಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಕೊಡಬೇಕು. ಮನೇಲಿದ್ದಾಗ ಕೊಡ್ತೀನಿ, ಆದರೆ ಕೆಲ್ಸಕ್ಕೆ ಹೋದಾಗ? ಇನ್ನು ಮುಂದೆ ನೀನು ಇವಳ ಜೊತೆ ಬ್ಯಾಂಕ್ಗೆ ಹೋಗಬೇಕು. ಹಾ, ಇವಳ ಜೊತೆ ಬ್ಯಾಂಕ್ಗೆ ಹೋಗಿ ನಾನೇನ್ ಮಾಡ್ಲಿ? ಇವಳನ್ನ ಕಾವಲ್ ಕಾಯ್ಬೇಕು. ಇವಳ ಕೆಲಸ ಮುಗಿಯೋವರೆಗೂ ಕಾದಿದ್ದು ಸಂಜೆ ಇವಳನ್ನ ಕರ್ಕೊಂಡೇ ಮನೆಗೆ ಬರಬೇಕು. ನೊಂದ್ಕೋಬೇಡ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಆದರೆ ನಿನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇಲ್ಲ. ನೀನೆಷ್ಟೇ ಅವಾಯ್ಡ್ ಮಾಡ್ತೀನಿ ಅಂದರೂ ಶ್ರೀ ಮತ್ತೆ ಮತ್ತೆ ನಿನ್ನನ್ನು ಮಾತಾಡ್ಸಕ್ಕೆ ಬರ್ಬೋದು. ಪ್ರೀತಿಸೋ ಗಂಡ ಕಣ್ಣೆದುರಿಗೆ ಬಂದು ನಿಂತರೂ ಮಾತಾಡಿಸದೇ ಇರೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿನ್ನ ಮನಸ್ಸಿಗೆ ಆಗೋ ಹಿಂಸೆನ ಕಡಿಮೆ ಮಾಡಿಕೆ ಈ ವ್ಯವಸ್ಥೆ. ನಾನಂತೂ ಇವಳ ಜೊತೆ ಬ್ಯಾಂಕ್ಗೆಲ್ಲ ಹೋಗಕ್ಕಾಗಲ್ಲ, ಜನ ನೋಡಿ ನಗ್ತಾರೆ. ಜನರ ಅಭಿಪ್ರಾಯ ಮುಖ್ಯ ಅಲ್ಲ ನನಗೆ. ಇವತ್ತಿನಿಂದ ನೀನು ಅವಳ ಜೊತೆ ಹೋಗ್ತೀಯ ಅಷ್ಟೇ. ಜಾನು, ಏನಾಯ್ತು ಜಾನು?
ಶ್ರೀ? ನಾನು ಚೆನ್ನಾಗಿದ್ದೀನಿ ಮಾಮ್. ನೀವೆಲ್ಲರೂ ಹೇಗಿದ್ದೀರಾ? ಬದುಕಿದ್ದೀವಿ ಅಂತ ಹೇಳ್ಬೋದು. ಹಾಯ್ ಜಾನು. ಹಾಯ್ ಶ್ರೀ. ಹೇಗಿದೆಯಾ ಜಾನು? ಅವಳಿಗೇನಾಗಿದೆಯಪ್ಪ, ಅವಳು ಚೆನ್ನಾಗೇ ಇದ್ದಾಳೆ. ನಿನ್ನ ಮನೆ ಬಿಟ್ಟು ಹೋದಾಗ ಹೇಗಿದ್ದಾಳೋ ಈಗಲೂ ಹಾಗೇ ಇದ್ದಾಳೆ. ನೀನಿಲ್ಲ ಅಂತ ನಾವೇನು ಅವಳಿಗೇನು ಟಾರ್ಚರ್ ಕೊಟ್ಟಿಲ್ಲ. ನಾನೆಲ್ಲಿ ಹಾಗಂದೆ? ಜಾನು, ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೀಯಾ. ಥ್ಯಾಂಕ್ ಯು ಶ್ರೀ. ಬೇಬಿ ಮಾಮ್, ನಾನು ಜಾನು ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಮಾತಾಡಬೇಕು? ಏನೇನೋ ಇದೆ ಕೇಳೋಕೆ. ನೀನೇನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋದು ನಾನೇ. ಅವಳನ್ನು ಕೇಳೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು? ಅದೆಲ್ಲ ನಿನಗ್ಯಾಕೆ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿದೆ ತಾನೆ. ಉತ್ತರ ಸಿಗ್ಬೇಕಾಗಿರೋದು ಜಾನುವಿಂದ. ಅವಳು ನನ್ನ ಹೆಂಡತಿ ಮಾಮ್. ಮದುವೆ ಆದಾಗ್ಲಿಂದ ಒಂದು ಕ್ಷಣ ಅವಳನ್ನ ಬಿಟ್ಟಿದ್ದವನಲ್ಲ. ಈಗ ಅವಳನ್ನ ಒಂಟಿ ಮಾಡಿ ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಬಂದಿದ್ದೇನೆ. ಅರ್ಥ ಮಾಡ್ಕೊಳ್ಳಿ ಮಾಮ್. ಯಾರನ್ನು ಉಳಿಸೋದಿಕ್ಕೆ ಮಾಡದೇ ಇರೋ ತಪ್ಪನ್ನ ಮೈ ಮೇಲೆ ಎಳ್ಕೊಂಡು ಮನೆ ಬಿಟ್ಟು ಹೋಗಿರೋದು ನೀನು ಶ್ರೀ. ಮನೆ ಬಿಟ್ಟು ಹೋಗು ಅಂತ ನಾವೇ ನಿನ್ನ ಕತ್ ಹಿಡಿದು ಆಚೆ ನೂಕಿದ್ದೀವಿ ಅನ್ನೋ ರೀತಿ ಮಾತಾಡ್ಬೇಡ ಶ್ರೀ. ಈಗಲೂ ಕಾಲ ಮಿಂಚಿಲ್ಲ. ಮಾಡಿದ ತಪ್ಪಾಯ್ತು ಅಂತ ಅಮ್ಮನ ಹತ್ರ ಕ್ಷಮೆ ಕೇಳು. ನಾನು ಮಾತಾಡ್ತೀನಿ. ಅದು ಸಾಧ್ಯ ಇಲ್ಲ. ನಿನ್ನ ಹಣೆ ಬರಹ, ನಾನೇನು ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಅವಕಾಶ ಕೊಟ್ರೆ ಜಾನು ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವಳಿಗೆ ಇಷ್ಟ ಇಲ್ಲ ಅನ್ಕೋ. ನನ್ನ ಜಾನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೆ ಬಿಟ್ಟು ಬಂದಾಗ್ಲಿಂದ ಅವಳು ನನ್ನ ನೆನಪಲ್ಲೇ ಕೊರಗ್ತಾ ಇರ್ತಾಳೆ. ಒಂದ್ಸಲ ನನ್ನ ಮುಖ ನೋಡಿದ್ರೆ ಸಾಕು, ನನ್ನ ಧ್ವನಿ ಕೇಳಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾಳೆ. ನೀವು ಸ್ವಲ್ಪ ಆ ಕಡೆ ಹೋದ್ರೆ ನನ್ನ ಜೊತೆ ಮನ್ಸು ಬಿಚ್ಚಿ ಮಾತಾಡ್ತಾಳೆ. ಆ ಮಾತನ್ನ ಅವಳೇ ಹೇಳಿ. ಹೇಳ್ದೆ ಏನು? ಹೇಳ್ತಾಳೆ ಅಲ್ವಾ ಜಾನು? ಜಾನು, ಇನ್ನು ಏನಾರು ಕೇಳೋದಿದ್ಯಾ? ಇಲ್ಲ. ಏನ ಛತ್ರಿ ಮೇಡಮ್ ಜೊತೆಗೆ ಬೇಬಿ ಮೇಡಮ್ ಇದ್ರಾ? ಹೌದು ಕಣೋ ನಂದು. ಬೇಬಿ ಮೇಡಮ್ ವಿಷಯ ಬಿಟ್ಟಾಕಿ ಛತ್ರಿ ಮೇಡಮ್ ಏನಂದ್ರು? ಮಾತಾಡ್ಸಿದ್ರ? ಮಾತಾಡ್ಸೋದೇನೋ, ನಿಮ್ಮನ್ನು ನೋಡ್ತಿದ್ದಾಗೆ ಇರೋದು ಬಸ್ ಸ್ಟ್ಯಾಂಡ್ ನಲ್ಲಿ ಸುತ್ತ ಜನ ಇದ್ದಾರೆ ಅನ್ನೋದನ್ನು ಮರೆತು ನಿಮ್ಮನ್ನು ತಪ್ಕೊಂಡು ಹತ್ತಿರ್ತಾರೆ ಅಲ್ವಾ? ಇಲ್ಲ ಕಣೋ ನಂದು. ಹೇಗಿದೆಯಾ ಶ್ರೀ ಅಂತ ಒಂದು ಮಾತು ಕೂಡ ಕೇಳಲಿಲ್ಲ. ನಾನಾಗಿ ಎಷ್ಟು ಮಾತಾಡ್ಸಿದ್ರು ಒಂದಕ್ಕೂ ಉತ್ತರ ಇಲ್ಲ. ಜಾನು ಪರವಾಗಿ ಬೇಬಿ ಮಮ್ಮಿ ಉತ್ತರ ಕೊಡ್ತಾ ಹೋದ್ರು. ಎಷ್ಟು ಹರ್ಟ್ ಆಯ್ತು ಗೊತ್ತಾ ನನಗೆ. ಬಹುಶಃ ಬೇಬಿ ಮೇಡಮ್ ಜೊತೆಲಿದ್ರಲ್ಲ, ಅದಕ್ಕೆ ಛತ್ರಿ ಮೇಡಮ್ ನಿಮ್ಮ ಹತ್ರ ಮಾತಾಡಕ್ಕೆ ಹಿಂದೇಟ್ ಹಾಕಿರ್ಬೇಕು. ನನ್ನ ಹೆಂಡ್ತಿನೂ ಹಂಗ್ಯಪ್ಪ, ನಾನು ಒಬ್ಬನೇ ಇದ್ರೆ ಹುರಿದು ಮುಕ್ಬಿಡ್ತಾಳೆ.
ಅದೇ ನನ್ನ ಜೊತೆಲಿ ಯಾರಾದ್ರೂ ಇದ್ರೆ ಮಾತಾಡಕ್ಕೆ ಬರೋಲ್ವೇನೋ ಅನ್ನಿಸ್ತು ಸೈಲೆಂಟ್ ಆಗಿರ್ತಾಳೆ. ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಜೊತೆಲಿ ಬೇಬಿ ಮೇಡಮ್ ಇದ್ರು ಅಂತ. ಅವರೇನು ಛತ್ರಿ ಮೇಡಮ್ಗೆ ಸಾಯಂಕಾಲದವರೆಗೂ ಕಾವಲಿರಲ್ಲ. ಬಹುಶಃ ಅವ್ರಿಗೂ ಅದೇ ದಾರಿಲಿ ಏನೋ ಕೆಲಸ ಇತ್ತು ಅನ್ಸುತ್ತೆ, ಅದಕ್ಕೆ ಬಂದಿರ್ತಾರಷ್ಟೇ. ಹಾಗಂತೀಯಾ? ಓ ಸರ್, ನೀವೊಂದು ಕೆಲಸ ಮಾಡಿ, ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಅಲ್ಲಿ ಛತ್ರಿ ಮೇಡಮ್ ನಿಮ್ಮನ್ನು ಹೇಗೆ ಮಾತಾಡ್ಸಲ್ಲ ನೋಡೋಣ. ಆಲ್ ದಿ ಬೆಸ್ಟ್. ಬೇಬಿ ಮಾಮ್, ನೀವು? ಹೌದು, ನಾನೇ. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ನೀನೇನ್ ಮಾಡ್ತಾ ಇದೀಯಾ ಆಫೀಸ್ ಕೆಲಸ ಬಿಟ್ಟು? ನಿಮಗೆ ಗೊತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ. ಗೊತ್ತಿಲ್ಲ. ಜಾನ್ವಿ ನೋಡಬೇಕು. ಬಸ್ ಸ್ಟಾಪಲ್ಲೇ ನೋಡಿದ್ಯಲ್ಲ. ಅವ್ಳ ಜೊತೆ ಮಾತಾಡಬೇಕು ಮಾಮ್. ಜಾನ್ವಿಗೆ ಏನೇ ಹೇಳದಿದ್ರು ಮೊದಲು ನನಗೆ ಹೇಳಬೇಕು ಅಂತ ಹೇಳಿದ್ನಲ್ಲ, ಇಷ್ಟು ಬೇಗ ನಿನಗೆ ಮರ್ತೋಯ್ತಾ? ಬೇಬಿ ಮಾಮ್ ಸಾಕು ನೋಡಿ. ನಾನು ಅವ್ಳ ಜೊತೆ ಏನು ಮಾತಾಡ್ತೀನಿ, ಯಾಕೆ ಮಾತಾಡ್ತೀನಿ, ಇದನ್ನೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಮ್ಮಿಬ್ರು ಮಧ್ಯೆ ನೀವ್ಯಾಕೆ ಬರ್ತಿದ್ದೀರಾ? ನಾನೆಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಡ್ಡ ಬರ್ತಾ ಇದ್ದೀನಿ? ಮತ್ತೆ ಅವಳ ಜೊತೆ ಮಾತಾಡಕ್ಕೆ ಬಂದಾಗಲೆಲ್ಲ ನೀವು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ಫೀಲಿಂಗ್ಸ್ ನಿಮಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಅರ್ಥ ಮಾಡ್ಸಕ್ಕೆ ಬಂದಿರೋರ್ಗೆ ಅರ್ಥ ಆಗಬೇಕಲ್ವಾ? ಬಸ್ ಸ್ಟ್ಯಾಂಡ್ನಲ್ಲಿ ನೀನು ಎಷ್ಟು ಮಾತಾಡ್ಸೋದಕ್ಕೆ ಟ್ರೈ ಮಾಡಿದೆ, ಆದರೆ ಜಾನ್ವಿ ಮೇಡಮು ಒಂದು ಮಾತಾದರೂ ಆಡಿದ್ಲ? ಮಾತಾಡಿದ್ರೆ ಎಲ್ಲಿ ಮುತ್ತು ಉದುರುತ್ತೋ ಅನ್ನೋ ರೀತಿ ನಿಂತಿದ್ಲು. ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನ್ಯಾಕೆ ಅವಳನ್ನ ಮಾತಾಡ್ಸೋದಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡ್ತಾ ಇದೀಯಾ? ನನ್ನ ಜಾನು ಏನಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೂ ಮಾತಾಡಿಸ್ಬೇಕು ಅಂತ ಆಸೆ ಇರುತ್ತೆ, ಆದರೆ ನೀವು ಜೊತೆಗಿರ್ತೀರಾ ಅಂತ ಸಂಕೋಚ ಆಗ್ತಿರುತ್ತೆ ಅಷ್ಟೇ. ಹೌದಾ? ಒಂದು ನಿಮಿಷ ಇಲ್ಲೇ ಇರು, ಅವಳನ್ನೇ ಇಲ್ಲಿ ಕಳಿಸ್ತೀನಿ. ಅದೇನು ಮಾತಾಡ್ಕೊಳ್ತೀರಾ ಮಾತಾಡ್ಕೊಳ್ಳಿ. ಜಾನ್ವಿ, ಶ್ರೀ ಬಂದಿದ್ದಾನೆ. ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಹೋಗು ಹೋಗು. ಒಂದು ನಿಮಿಷ ಮಾತಾಡು, ಹರಟೆ ಹೊಡಿ, ನನಗೇನು ಬೇಜಾರಿಲ್ಲ. ನಿನ್ನ ಗಂಡ ನಿನ್ನಿಷ್ಟ. ಆದರೆ ಇದನ್ನೆಲ್ಲ ಅಮ್ಮನಿಗೆ ಹೇಳಬೇಕಾಗತ್ತೆ. ಶ್ರೀಗೇನು ಹೇಳಬೇಕು ನೀವೇ ಹೇಳಿ ಕಳಿಸಿ. ಶ್ರೀ ಮುಂದೆ ನಾನು ವಿಲನ್ ಆಗಕ್ಕೆ ಇಷ್ಟ ಇಲ್ಲ. ಅದೇನು ಹೇಳಿ ಕಳಿಸ್ತೀಯೋ ನೀನೇ ಹೇಳಿ ಕಳಿಸು. ಹೋಗು ಹೋಗು. ನೀನೆಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತಾ?